ಎಲ್ಲರಿಗೂ ನಮಸ್ಕಾರ. ಜುಲ್ಟಾ ಮಿನಾರ್ ಅಹಮದಾಬಾದ್. ಅಹಮದಾಬಾದ್ನ ಜುಲ್ಟಾ ಮಿನಾರ್ ಅಥವಾ ನಡುಗುವ ಮಿನಾರ್ಗಳು ಗುಜರಾತ್ನ ಅತ್ಯಂತ ಕುತೂಹಲಕಾರಿ ಐತಿಹಾಸಿಕ ತಾಣಗಳಲ್ಲಿ ಒಂದಾಗಿದೆ. ಇದರ ಅರ್ಥ ಜುಲ್ತಾ ಎಂದರೆ ನಡುಗುವ ಎಂದರ್ಥ. ಒಂದು ಮಿನಾರನ್ನು ಅಲುಗಾಡಿಸಿದರೆ ಅದರ ಪಕ್ಕದ ಮತ್ತೊಂದು ಮಿನಾರ್ ಕೂಡ ಅಲುಗಾಡಲು ಪ್ರಾರಂಭಿಸುತ್ತದೆ. ಇವೆರಡರ ನಡುವೆ ಯಾವುದೇ ಸಂಬಂಧ ಕಂಡುಬರುವುದಿಲ್ಲ. ಸ್ಥಳ ಇದು ಅಹಮದಾಬಾದ್ನ ಸಾರಂಗ್ಪುರ ದರ್ವಾಜಾ ಸಮೀಪ ಇರುವ ಸಿದಿ ಬಶೀರ್ ಮಸೀದಿಯ ಒಂದು ಭಾಗವಾಗಿದೆ. ಇತಿಹಾಸ ಮತ್ತು ನಿರ್ಮಾಣ 15ನೇ ಶತಮಾನದಲ್ಲಿ ಸುಲ್ತಾನ್ ಅಹಮದ್ ಶಾ ಅವರ ಗುಲಾಮನಾಗಿದ್ದ ಸಿದಿ ಬಶೀರ್ ನಿರ್ಮಿಸಿದನೆಂದು ನಂಬಲಾಗಿದೆ. ಬೇರೊಂದು ಆಧಾರದ ಪ್ರಕಾರ ಮಲಿಕ್ ಸಾರಂಗ್ ಎಂಬ ಶ್ರೀಮಂತ ನಿರ್ಮಿಸಿದನೆಂದು ಹೇಳಲಾಗಿದೆ. ರಹಸ್ಯ ಈ ಮಿನಾರ್ಗಳು ಹೇಗೆ ನಡುಗುತ್ತವೆ ಎಂಬ ರಹಸ್ಯ ಭೇದಿಸಲು ಬ್ರಿಟಿಷರು ಒಂದು ಮಿನಾರ್ ಅನ್ನು ಕೆಡವಲು ಪ್ರಯತ್ನಿಸಿದರು. ಅವರಿಗೆ ಈ ತಾಂತ್ರಿಕ ರಹಸ್ಯ ಭೇದಿಸಲಾಗಲಿಲ್ಲ. ಸುಲ್ತಾನ್ ಮಿನಾರ್ನ ವಾಸ್ತುಶಿಲ್ಪ ಇದರ ವಾಸ್ತುಶಿಲ್ಪ ಶೈಲಿ ರಜಪೂತ್ ಶೈಲಿಯ ಛಾಯೆಗಳೊಂದಿಗೆ ಗೋಥಿಕ್ ಮುಸ್ಲಿಂ ಥೀಮ್ನ ಮಿಶ್ರಣವಾಗಿದೆ. ಜುಲ್ತಾ ಮಿನಾರ್ ಎತ್ತರ 34 ಮೀಟರ್, 3 ಮಹಡಿಗಳನ್ನು ಹೊಂದಿದೆ. ಜುಲ್ಟಾ ಮಿನಾರ್ ಎಂದರೆ ತೂಗಾಡುವ ಮಿನಾರ್. ಈ ಚಲನೆಗೆ ಕಾರಣವೇನು ಎಂದು ಭೌತಶಾಸ್ತ್ರಜ್ಞರು, ವಾಸ್ತುಶಿಲ್ಪಿಗಳು, ಇತಿಹಾಸಕಾರರು ಅತ್ಯುತ್ತಮ ಪ್ರಯತ್ನ ಮಾಡಿ ವಿಫಲರಾಗಿದ್ದಾರೆ. ಅಹಮದಾಬಾದ್ನ ನಡುಗುವ ಮಿನಾರ್ಗಳು ವೇಗವಾಗಿ ಚಲಿಸುವ ರೈಲುಗಳು ಹಾದು ಹೋದರೂ ಯಾವುದೇ ಅಪಾಯ ಉಂಟಾಗದ ರೀತಿಯಲ್ಲಿ ನಿರ್ಮಾಣವಾಗಿದೆ ಮತ್ತು ಭೂಕಂಪ ನಿರೋಧಕ ನಿರ್ಮಾಣವೂ ಕೂಡ ಆಗಿದೆ. ಅಷ್ಟು ಬಲಿಷ್ಠವಾಗಿ ಅವೆಲ್ಲವನ್ನ ಪ್ರಕೃತಿಯ ಹಲವಾರು ಘಟನೆಗಳನ್ನ ತಡೆದುಕೊಳ್ಳುವಂತೆ ಇದು ಬಲಿಷ್ಠವಾಗಿ ಕಟ್ಟಲಾಗಿದೆ. ಇಂತಹ ವಿಶಿಷ್ಟವಾದ ಮಿನಾರ್ಗಳನ್ನು ತಾವು ನಿರ್ಮಿಸಿದ ಈ ವಾಸ್ತುಶಿಲ್ಪಿ ಸೂರ್ಯ ಚಂದ್ರರು ಇರುವ ತನಕ ಉಳಿಯಬೇಕು ಮತ್ತು ಅಷ್ಟೇ ವಿಶೇಷತೆಯನ್ನ ಹೊಂದಿರಬೇಕು ಎಂದು ಆಲೋಚಿಸಿಯೇ ನಿರ್ಮಾಣ ಮಾಡಿದಂತಿದೆ. ಪುರಾತನ ಕಾಲದ ನಿರ್ಮಾಣಗಳಲ್ಲಿರುವ ರಹಸ್ಯಗಳನ್ನು ಭೇದಿಸುವುದು ಅಷ್ಟು ಸುಲಭವಲ್ಲ. ಇದಕ್ಕೆ ಬ್ರಿಟಿಷರು ಒಂದು ಉದಾಹರಣೆ. ಭಾರತ ಸಿರಿವಂತಿಕೆಯ ನೆಲ. ಇಲ್ಲಿರುವ ಸಾಂಸ್ಕೃತಿಕ ಸಂಪತ್ತು ಬೇರೆಲ್ಲೂ ನೋಡಲು ಸಿಗುವುದಿಲ್ಲ. ನಮ್ಮ ಪೂರ್ವಿಕರು ಬಹಳ ಬುದ್ಧಿವಂತರು. ಇಂದಿನ ಕಟ್ಟಡಗಳು ಶತಶತಮಾನಗಳವರೆಗೆ ಗಟ್ಟಿಯಾಗಿ ನಿಂತಿವೆ. ಭೂಕಂಪಕ್ಕೂ ಕೂಡ ಬಗ್ಗದ ಈ ಮಿನಾರ್ಗಳು ಒಂದರ ಮೇಲೆ ಒಂದು ಜೋಡಿಸಿದ ಹಲಗೆಯ ರೀತಿಯಲ್ಲಿ ಇದನ್ನ ಕಟ್ಟಲಾಗಿದೆ. ಆದ್ದರಿಂದ ಇದರ ವಿನ್ಯಾಸವೇ ಭೂಕಂಪವನ್ನ ತಡೆದುಕೊಳ್ಳುತ್ತದೆ ಎಂದು ಹೇಳಬಹುದು. ವೈಶಿಷ್ಟ್ಯ ಇಂದಿಗೂ ಈ ಮಿನಾರ್ಗಳು ಸ್ಥಿರವಾಗಿ ನಿಂತಿರುವುದು ವಿಜ್ಞಾನಕ್ಕೂ ಕೂಡ ಸವಾಲಾಗಿದೆ. ಮತ್ತೆ ಬ್ರಿಟಿಷರ ಒಂದು ಪ್ರಯತ್ನವೂ ಕೂಡ ಇಲ್ಲಿ ವಿಫಲರಾಗಿರುವುದನ್ನು ನೋಡಬಹುದು. ಈ ಜುಲ್ಟಾ ಮಿನಾರ್ಸ್ ಆ ಕಂಬಗಳ ಮೇಲಿನ ಒಂದು ಕೆತ್ತಿನ ಕೆಲಸಗಳು ಕೂಡ ಅತ್ಯಂತ ಅಚ್ಚುಕಟ್ಟಾಗಿ, ಅತ್ಯಂತ ಸೌಂದರ್ಯ ಪೂರ್ವಕವಾಗಿ ಕೆತ್ತಿರುವಂತಹ ಶಿಲ್ಪ ಶೈಲಿಯನ್ನ ನಾವು ಕಣ್ತುಂಬ ನೋಡಿಕೊಳ್ಳಬಹುದು. ಒಂದೊಂದು ಕಂಬದ ಒಂದು ಭಾಗದಲ್ಲೂ ಕೂಡ ಒಂದೊಂದು ಪ್ರತ್ಯೇಕತೆಯನ್ನ ತೋರಿಸುವಂತಹ ರೀತಿಯ ಒಂದು ಶಿಲ್ಪಕಲಾ ಚಾತುರ್ಯವನ್ನ ನಾವಿಲ್ಲಿ ನೋಡಬಹುದು. ಆ ಕಾಲದಲ್ಲಿ 14ನೇ ಶತಮಾನದಲ್ಲಿ ಕಟ್ಟಿರುವಂತಹ ಈ ಒಂದು ಕಟ್ಟಡ ಒಂದು ಅದ್ಭುತಗಳ ಒಂದು ಜಾಗ ಅಂತ ಕೂಡ ನಾವು ಹೇಳ್ಬೋದು. ಒಂದೊಂದು ಕಡೆಯಲ್ಲೂ ಕೂಡ ಇರುವಂತಹ ಒಂದು ರಹಸ್ಯವನ್ನ ಯಾರ ಕೈನಲ್ಲಿಯೂ ಕೂಡ ಭೇದಿಸಲು ಸಾಧ್ಯವಿಲ್ಲ. 3 ಮಹಡಿಗಳುಳ್ಳಂತಹ ಈ ಜುಲ್ಟಾ ಮಿನಾರ್ ಅತ್ಯಂತ ವಿಶಿಷ್ಟವಾಗಿದೆ. ತನ್ನ ಶಿಲ್ಪಕಲೆಗೆ ಮತ್ತು ತನ್ನಲ್ಲೇ ಅಡಗಿಸಿಕೊಂಡಿರುವಂತಹ ಈ ರಹಸ್ಯವನ್ನ ಯಾರಿಗೂ ತಿಳಿಯದಂತೆ ಇದನ್ನ ನಿರ್ಮಾಣ ಮಾಡಲಾಗಿದೆ. ಅಂತಹ ಕುಶಲ ಕರ್ಮಿಗಳು ನಮ್ಮ ಬಹು ಹಿಂದಿನ ಕಲಾವಿದರಾಗಿದ್ದಾರೆ. ಇದು ನಮಗೆ ಬಹಳ ಹೆಮ್ಮೆಯ ಒಂದು ವಿಷಯ. ಆ ಗುಮ್ಮಟಾಕಾರ ಒಳಭಾಗದಲ್ಲಿ ಕೆತ್ತಿರುವಂಥದ್ದು ಮತ್ತೆ ಆ ಪಿಲ್ಲರ್ಗಳನ್ನ ಕೆತ್ತಿರುವಂಥದ್ದು ಎಲ್ಲ ಕೂಡ ಅತ್ಯಂತ ವಿಶಿಷ್ಟವಾದಂತಹ ರೀತಿಯಲ್ಲಿ ಇದನ್ನ ಕಟ್ಟಲಾಗಿದೆ. ಈ ಜುಲ್ಟಾ ಮಿನಾರ್ ರಹಸ್ಯದ ಬಗ್ಗೆ ನಾನು ಹೇಳಿರುವ ಸಂಗತಿಗಳು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಾಧ್ಯವಾದರೆ ನೀವು ಅಹಮದಾಬಾದ್ಗೆ ಹೋದಾಗ ಈ ಒಂದು ಜುಲ್ಟಾ ಮಿನಾರ್ ಅನ್ನ ವೀಕ್ಷಣೆ ಮಾಡಿ. ಹಾಗಾಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾವು ನೋಡ್ತಾ ಹೋಗ್ತಾ ಒಂದೊಂದು ಕಂಬಗಳ ವಿನ್ಯಾಸ, ಆರ್ಚ್ಗಳ ಒಂದು ವಿನ್ಯಾಸ, ಆ ಕಂಬಗಳಲ್ಲಿ ಕೆತ್ತಿರುವಂತಹ ಒಂದು ನೈಪುಣ್ಯತೆ ನಮ್ಗೆ ಮರೆಯಲೇ ಸಾಧ್ಯವಿಲ್ಲ. ಅಂತಹ ಒಂದು ಚಾತುರ್ಯ, ಶಿಲ್ಪ ಚಾತುರ್ಯವನ್ನು ಕೂಡ ನಾವಿಲ್ಲಿ ನೋಡ್ತೀವಿ.
ಈಗ ಸದ್ಯಕ್ಕೆ ನಮ್ಗೆ ಆ ಮಿನಾರ್ಗಳನ್ನ ಅಲುಗಾಡಿಸಲು ಅವಕಾಶ ಇಲ್ಲ. ಯಾಕೆಂದ್ರೆ ಇದು ಪ್ರಾಚೀನ ಕಾಲದ ಒಂದು ಸ್ಮಾರಕವಾಗಿರೋದ್ರಿಂದ ಏನಾದ್ರೂ ಅನಾಹುತವಾಗಬಹುದು ಎನ್ನುವ ಒಂದು ಕಾರಣಕ್ಕೋಸ್ಕರ ಅದನ್ನ ನಿಷೇಧಿಸಲಾಗಿದೆ. ಆದ್ರೆ ಅತ್ಯಂತ ಸುಂದರವಾದಂಥದ್ದು, ಮತ್ತೆ ಇದು ಭೂಕಂಪ ಯಾವುದೇ ಹತ್ತಿರದಲ್ಲೇ ಬಹಳ ವೇಗವಾಗಿ ಓಡುವಂತ ರೈಲ್ವೆ ಸ್ಟೇಷನ್ ಕೂಡ ಇದ್ದರೂ ಕೂಡ ಅವುಗಳ ಒಂದು ಆ, ಚಲನೆಗಳನ್ನು ಕೂಡ ಇದು ನಿರೋಧಿಸುವಂತ ರೀತಿಯಲ್ಲಿ ಇದನ್ನ ಕಟ್ಟಲಾಗಿದೆ. ಇಲ್ಲಿ ಹಂತ ಹಂತವಾಗಿ ಒಂದರ ಮೇಲೆ ಒಂದು ಜೋಡಿಸಿಟ್ಟುಕೊಂಡಂತೆ ಇಲ್ಲಿ ಆ ಶಿಲ್ಪಕಲೆಗಳನ್ನ ಅಥವಾ ಪ್ಲೇಟ್ಗಳನ್ನ ಇದು ಜೋಡಿಸಲಾಗಿದೆ. ಇದೇ ಒಂದು ತಂತ್ರ. ಇದೊಂದು ಮರಳಿನ ಮೇಲೆ ಕಟ್ಟಿರುವಂತಹ ಒಂದು ಸ್ಯಾಂಡ್ ಸ್ಟೋನ್ ಅಥವಾ ಒಂದು ಕೆಳಗಡೆ ಬಹಳ ಮೃದುವಾದಂತಹ ಜಾಗದ ಮೇಲೆ ಕಟ್ಟಿರುವುದರಿಂದ ಈ ಮಿನಾರ್ಗಳು ಅಲುಗಾಡಬಹುದು ಎನ್ನುವ ಒಂದು ವಾದವೂ ಕೂಡ ಇದೆ. ಒಟ್ಟಿನಲ್ಲಿ ಯಾವುದೇ ಒಂದು ಭೂಕಂಪ ಆಗ್ಲಿ ಅಥವಾ ಯಾವುದೇ ಒಂದು ನೈಸರ್ಗಿಕ ಪ್ರಕೋಪಗಳಿಗೂ ಕೂಡ ಇದು ಬಲಿಯಾಗದೆ ಈಗಲೂ ಕೂಡ ಅಷ್ಟೇ ಸುಂದರವಾಗಿ ಹಾಗೇನೆ ಕೂಡ ಇದು ತನ್ನ ಶಿಲ್ಪಕಲಾ ಸೌಂದರ್ಯಕ್ಕೆ ಇದು ಒಂದು ತಾಣವಾಗಿದೆ. ಹಾಗಾಗಿ ನೀವು ಕೂಡ ಒಮ್ಮೆ ಭೇಟಿ ಕೊಡಿ, ಮತ್ತೆ ಇದರ ಬಗ್ಗೆ ನೀವು ಕೂಡ ಇಷ್ಟಪಡ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಎಲ್ಲರಿಗೂ ನಮಸ್ಕಾರ.